ಸತತವಾಗಿ 3 ತಿಂಗಳಿಂದ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಮನೆ ಮಠವನ್ನು ಬಿಟ್ಟು ಹಗಲು ರಾತ್ರಿ ಶ್ರಮವಹಿಸಿ ಪಕ್ಷಕ್ಕಾಗಿ ದುಡಿದು ಅದರಲ್ಲೂ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಬಿಜೆಪಿಯಿಂದ ಅಭ್ಯರ್ಥಿಯನ್ನು ಮಾಡಿದಾಗ ನಾವೇ ಅಭ್ಯರ್ಥಿಗಳು ಅನ್ನೋ ರೀತಿಯಲ್ಲಿ ನಿಂತು ಸತತವಾಗಿ ದುಡಿದು ಪ್ರಬಲವಾದ ಪೈಪೋಟಿ ಕೊಡಲಿಕ್ಕೆ ಕಾರಣರಾದಂಥ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾವುದೇ ಕಾರ್ಯಕರ್ತರು ಎದೆಗುಂದಂಥ ಅವಶ್ಯಕತೆ ಇಲ್ಲ. ಇವತ್ತೊಬ್ಬ ಸಾಮಾನ್ಯ ಕಾರ್ಯಕರ್ತ ಹಾಲಿ ಜಿಲ್ಲಾ ಮಂತ್ರಿ, ಹಾಲಿ ಲೋಕಸಭಾ ಸದಸ್ಯರು, ಮಗ ಆಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಗೆ ಈ ರೀತಿ ಪೈಪೋಟಿ ಕೊಟ್ಟಿರೋದಕ್ಕೆ ನಮ್ಮ ಕಾರ್ಯಕರ್ತರ ಒಗ್ಗಟ್ಟು ಶ್ರಮ ಕಾರಣ ಅಂತಂದು ಹೇಳ್ತಾ, ನಾವು ಇನ್ನೊಂದು ಸ್ವಲ್ಪ ಕಷ್ಟಪಟ್ಟಿದ್ರೆ ಗೆಲ್ತಿದ್ವಿ ಅಂತ ನಮ್ಗೆ ಈಗ ಅನಿಸ್ತಾ ಐತಿ. ಇವತ್ತು ಶ್ರೀಮಂತರ ಎದುರಿಗೆ ಎಲ್ಲ ಅಧಿಕಾರವನ್ನ ಇಡೀ ರಾಜ್ಯ ಸರ್ಕಾರನೇ ಬಂದು ಇಲ್ಲಿ ಕೂತರು ಸಹಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಸಹಿತ ನಾವು ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋದಕ್ಕೆ ಇಡೀ ರಾಜ್ಯಕ್ಕೆ ಇದೊಂದು ಸಂದೇಶ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ನಾವು ಬಿಜೆಪಿಯನ್ನು ಗೆಲ್ಲಿಸ್ತೀವಿ. ಅದರಲ್ಲೂ ನಮ್ಮ ಶ್ರೀನಿವಾಸ ದಾಸ್ ಕರೆಪ್ಪನವರು ವಿಶೇಷವಾಗಿ ಅವರೇನು ಅಭ್ಯರ್ಥಿ ಆದಮೇಲೆ ನಮ್ಮೆಲ್ಲರೂ ಸಹಿತ ನಮ್ಮೆಲ್ಲ ಲೀಡರ್ಗಳು, ಎಲ್ಲ ಆಕಾಂಕ್ಷಿಗಳು, ಎಲ್ಲ ಕಾರ್ಯಕರ್ತರು ಹಿಡಿದು ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿದರು. ಇದೆಲ್ಲರೂ ಸಹಿತ ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಯಿತು ದಾವಣಗೆರೆ ದಕ್ಷಿಣದಿಂದ. ಹಾಗಾಗಿ ಕಾಂಗ್ರೆಸ್ನವರು ಏನೇ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ಳಿ, ಏನೇ ದೌರ್ಜನ್ಯ ಮಾಡಲಿ, ಯಾವುದಕ್ಕೂ ಸಹಿತ ನಮ್ಮ ಕಾರ್ಯಕರ್ತರು ಇದುವರೆಗೂ ಒಂದು ಹೆಜ್ಜೆ ಹಿಂದಕ್ಕೆ ಸರಿದಾರಲ್ಲ. ಅವ್ರು ಯಾವ ಮನೆ ಬಂದು ಪಟಾಕಿ ಹೊಡೆಯೋದಿರ್ಬೋದು, ಇನ್ನೊಂದು ಇರ್ಬೋದು, ಇದೇ ಬದುಕೆ ಮಾಡ್ಕೊಂಬಂದಿರೋದವ್ರು ಮೊದಲಿದ್ದನ್ನು. ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ಒಂದು ನಡೆನುಡಿ ಇದೆ. ನಾವು ಯಾವತ್ತೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಕಾರ್ಯಕರ್ತರು. ಈ ರೀತಿಯ ದೌರ್ಜನ್ಯಗಳನ್ನು ಮಾಡೋದು ನಮ್ಮ ಪಕ್ಷದವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಯಾವಕ್ಕೂ ನಾವು ಬಗ್ಗದಿಲ್ಲ. ಜೊತೆಗೆ ನಿನ್ನೆ ಏನು ನಮ್ಮ ಚುನಾವಣೆಯ ಇಡೀ ದೇಶದಲ್ಲಿ ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಂತು. ಪುದುಚೇರಿ ಇರ್ಬೋದು, ಅಸ್ಸಾಂ ಇರ್ಬೋದು, ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಕೇರಳ ಈ ಚುನಾವಣೆ ನಡೆದಾಗ 3 ರಾಜ್ಯಗಳಲ್ಲಿ ನಾವು ಅಭೂತಪೂರ್ವವಾದ ಗೆಲುವನ್ನು ಕಂಡಿದ್ದೀವಿ. ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ನಾವು ಚುನಾವಣೆಯನ್ನು ಗೆದ್ದಿರೋಂಥದ್ದು. ಯಾರು ಈ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಹುಟ್ಟಿ ಬಂದಂಥ ನಾಡದು. ಇದುವರೆಗೂ ಸಹಿತ ಅಲ್ಲಿ ನಾವು ಬಿಜೆಪಿಯನ್ನು ಗೆಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕೆಲವೊಂದು ಟೈಮ್ ನಾವು 2-3 ಸೀಟ್ ಸಹಿತ ಗೆಲ್ಲಕ್ಕಾಗಿದ್ದಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತುಗಳು, ನಾನು ಪ್ರಧಾನಿ ಆಗಿರ್ಬೋದು, ಆದರೆ ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹುಟ್ಟಿದಂಥ ನಾಡಿನಲ್ಲಿ ನಾವು ಇದುವರೆಗೂ ಗೆಲ್ಲಕ್ಕಾಗಿಲ್ಲ ಅನ್ನೋ ಕೊರಗು ನನಗೆ ಐತಿ. ಅಲ್ಲಿ ಆ ಗೆಲುವನ್ನು ನಾನು ನೋಡ್ಬೇಕಂತಂದು ಅವ್ರು ಕನಸನ್ನು ಕಂಡಿದ್ರು, ಅದನ್ನು ಬಾಯ್ಬಿಟ್ಟು ಸಹಿತ ಹೇಳಿದರು. ಅವರ ಆಸೆಯನ್ನು ಇವತ್ತು ನರೇಂದ್ರ ಮೋದಿಜಿ ಅವರು, ಅಮಿತ್ ಶಾ ಅವರು ಈಡೇರಿಸಿದ್ದಾರೆ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಾವು ಚುನಾವಣೆಯನ್ನು ಭರ್ಜರಿ ಗೆಲುವನ್ನು ಕಂಡಿದ್ದೀವಿ. ಇವತ್ತು ಇಡೀ ದೇಶದಲ್ಲಿ 22 ರಾಜ್ಯಗಳಲ್ಲಿ ಬಿಜೆಪಿ ಇವತ್ತು ಆಡಳಿತ ಮಾಡ್ತಾ ಇದೆ. ಹಾಗಾಗಿ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಕರ್ನಾಟಕದಲ್ಲೂ ಸಹಿತ ಇದೇನು ಇವತ್ತು ದುರಾಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆದು ಇಲ್ಲಿ ಸಹಿತ ಬಿಜೆಪಿಗೆ ಜನ ಆಶೀರ್ವಾದ ಮಾಡ್ತಾರಂತಂದೇಳಿ ಮತ್ತೊಂದು ಟೈಮ್ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು.